ಗುಜರಾತ್ನ ಪ್ರಮುಖ ನಗರಗಳ ಲೆಕ್ಕ ಮಾತ್ರ ತೆಗೆದುಕೊಂಡ್ರೂ ಒಟ್ಟು 1.5 ಲಕ್ಷದಷ್ಟು ಕರ್ನಾಟಕದ ಮತದಾರರಿದ್ದಾರೆ. ಅಹಮದಾಬಾದ್ ನಗರ ಒಂದರಲ್ಲೇ 40,000 ಕನ್ನಡಿಗರ ವೋಟುಗಳಿವೆ. ನರೇಂದ್ರ ಮೋದಿಯವರು ಸ್ಪರ್ಧಿಸಿರುವ ಮಣಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗ ಮತದಾರರನ್ನ ಅಲಕ್ಷಿಸಿ ಚುನಾವಣೆ ನಡೆಸುವ ಧೈರ್ಯ ಯಾವ ಪಕ್ಷಕ್ಕೂ ಇಲ್ಲ. ಅದಕ್ಕೆ ಗುಜರಾತ್ ಕನ್ನಡಿಗರನ್ನ ಒಲಿಸಿಕೊಳ್ಳಲು ಸರ್ಕಸ್ಸು. ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಕನ್ನಡಿಗರ ಕೊಡುಗೆಯ ಬಗ್ಗೆ ಮಾತನಾಡೋದಕ್ಕೆ ಹೊರಟರೆ ಒಂದಿಡೀ ಎಪಿಸೋಡ್ಗಾಗಿ ಉಳಿಯುವಷ್ಟು ಮಾಹಿತಿ ಇದೆ. ಸೂರತ್ತನ್ನ ಸ್ವಚ್ಛಗೊಳಿಸಿದ್ದರಿಂದ ಹಿಡಿದು ಜಾಮ್ನಗರದಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ರಿಫೈನರಿ ಶುರು ಮಾಡೋದರಲ್ಲಿ ಕೊಡುಗೆ ಸಲ್ಲಿಸಿದ್ದರ ತನಕ ಪ್ರತಿಯೊಂದು ಕಡೆಯೂ ಕನ್ನಡಿಗರ ಹೆಜ್ಜೆ ಗುರುತುಗಳಿವೆ. ಅದನ್ನ ನಮ್ಮ ಸಿಎಂ, ಡೆಪ್ಯೂಟಿ ಸಿಎಂ ಹೆಮ್ಮೆಯಿಂದ ಹೇಳಿಕೊಂಡ್ರು. ಬಿಜೆಪಿಯನ್ನ ಬೆಂಬಲಿಸಿ ಅಂತ ಕೇಳಿಕೊಂಡ್ರು. ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಭ್ರಷ್ಟಾಚಾರದಲ್ಲಿ ಒಂದು ಚೂರು ಕೂಡ ಸಿಗದೇ ಇರಂತ ಮಾದರಿ ರಾಜಕಾರಣಿ ನರೇಂದ್ರ ಮೋದಿ ಅಂತ ಹೇಳಿ ಹೆಮ್ಮೆ ತಿಳ್ಕೋಬಹುದು. ಇಂಥ ಒಬ್ಬ ನರೇಂದ್ರ ಮೋದಿ ಅವರನ್ನ ಪಡೆದಂತ ಗುಜರಾತ್ ರಾಜ್ಯ ಪುಣ್ಯವಂತರದಿದೆ. ಇವರು ಬಂದು ನರೇಂದ್ರ ಮೋದಿ ಪರವಾಗಿ ಪ್ರಚಾರ ಮಾಡೋ ಹರಕತ್ತಿಲ್ಲ. ಕರ್ನಾಟಕದ ಬಿಜೆಪಿಯನ್ನ ಸಂಭಾಳಿಸಿಕೊಂಡು ಸರಿಯಾಗಿ ಆಡಳಿತ ನಡೆಸಿಕೊಂಡು ಹೋದರೆ ಸಾಕು ಅಂತ ಕೆಲವರು ಮಾತನಾಡಿಕೊಂಡಿದ್ದು ಸುಳ್ಳಲ್ಲ. ಇಲ್ಲಿ ನಾವು ಬಂದು ನರೇಂದ್ರ ಮೋದಿಯವರಿಗೆ ಸಹಾಯ ಮಾಡುವಂತದ್ದೇನು ಇಲ್ಲ ಅನ್ನೋದು ಇವರಿಗೂ ಗೊತ್ತು. ನರೇಂದ್ರ ಮೋದಿ ಅವರ ಗುಜರಾತ್ ಅಲ್ಲಿ ಅವ್ರ ಪರವಾಗಿ ನಾವು ಕ್ಯಾಂಪೇನ್ ಮಾಡುವಂತದ್ದು, ಚುನಾವಣೆ ಪ್ರಚಾರ ಮಾಡುವಂತದ್ದು ಏನೂ ಅವಶ್ಯಕತೆ ಇಲ್ಲ. ಅದು ಅವಶ್ಯಕತೆನೇ ಇಲ್ಲ ನರೇಂದ್ರ ಮೋದಿ ಅವರಿಗೆ ಬೇರೆಯವರು ಬಂದು ಕ್ಯಾಂಪೇನ್ ಮಾಡುವಂತದ್ದು. ಅವರು ನಮ್ಮ ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಕ್ಯಾಂಪೇನ್ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಭ ಆಗ್ತದೆ. ಒಟ್ಟಿನಲ್ಲಿ ಒಂದು ಫಾರ್ಮಲ್ ಕಾರ್ಯಕ್ರಮ ಮಾಡಿದ್ರು. ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಕನ್ನಡ ಭವನಕ್ಕೆ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡುವ ವಿಷಯ ಘೋಷಿಸೋದಕ್ಕೆ ಆಗಲಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಸಿಎಂ ಮಾತಿಗೆ ಸಿಕ್ಕರು. ಗುಜರಾತ್ ತುಂಬ ಇರೋದು ನರೇಂದ್ರ ಮೋದಿ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಗುಜರಾತ್ ಚುನಾವಣೆಯಲ್ಲಿ ಕನ್ನಡಿಗರ ಮತ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದರಲ್ಲಿ ಕೂಡ ಎರಡನೇ ಮಾತಿಲ್ಲ. ಕೇವಲ ಅಹಮದಾಬಾದ್ ನಗರ ಒಂದರಲ್ಲೇ 40,000 ಕನ್ನಡಿಗರಿದ್ದಾರೆ. ಅವರನ್ನು BJPಯ ಪರವಾಗಿ, ನರೇಂದ್ರ ಮೋದಿಯ ಪರವಾಗಿ ಮನವೊಲಿಸೋದಕ್ಕೆ ಅಂತ ಜಗದೀಶ್ ಶೆಟ್ಟರ್ ನಮ್ಮ ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ಅಹಮದಾಬಾದಿಗೆ ಬಂದಿದ್ದಾರೆ. ಇಡೀ ವಾತಾವರಣವನ್ನು ನೋಡಿದ ನಂತರ, ಕನ್ನಡಿಗರ ಜೊತೆ ಮಾತನಾಡಿದ ನಂತರ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣಂತೆ. ಸರ್, ಏನು ಅನ್ನಿಸ್ತಾ ಇದೆ ವಾತಾವರಣ? ಒಂದು ಇಲ್ಲಿ ಕನ್ನಡಿಗರ ಭಾವನೆಗಳನ್ನು ನಾವು ತಿಳ್ಕೊಂಡೆ ಭಾಳ ಸಂತೋಷದಿಂದಿದ್ದಾರೆ. ಮತ್ತು ಇಲ್ಲಿ ಬಂದ ಮೇಲೆ ಭಾಳ ಜನರ ಜೊತೆ ವೈಯಕ್ತಿಕವಾಗಿ ಮಾತನಾಡಿದಾಗ ನರೇಂದ್ರ ಮೋದಿಯವರು ಅವ್ರು ಕಳೆದ 12 ವರ್ಷಗಳಿಂದ ಸರ್ಕಾರ ನಡೆಸಿದ ಮೇಲೆ ಏನೊಂದು ಪ್ರಗತಿಯನ್ನು ಮಾಡಿದ್ದಾರೆ. ಭಾಳ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಈ ರೀತಿ ಬಹುಶಃ ಪ್ರಗತಿ ಎಲ್ಲಿ ನಾವು ನೋಡಿಲ್ಲ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಇರ್ಬೋದು, ಅದು ವಿದ್ಯುತ್ ಇರ್ಬೋದು, ನೀರು ಇರ್ಬೋದು, ಮತ್ತೊಂದು ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತೊಂದು ಈ ರೀತಿ ಒಂದು ಸಾಧನೆ ಬಹುಶಃ ದೇಶದಲ್ಲಿ ಎಲ್ಲಿ ಇರಲಿಕ್ಕಿಲ್ಲ. ಆ ರೀತಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರ ಮಾತಿನಿಂದ ಬಂತು. ಇದು ಭಾಳ ಮುಖ್ಯವಾದಂಥದ್ದು. ಸರ್, ನೀವು ಬಹಳಷ್ಟು ಪ್ರಿಡಿಕ್ಷನ್ಗಳ ಬಗ್ಗೆ ನೀವು ನಿಮ್ಮ ಭಾಷಣದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರಿ. ನೀವು ವೈಯಕ್ತಿಕ ಅಭಿಪ್ರಾಯ ಏನು ಅನ್ನಿಸ್ತಾ ಇದೆ ಸರ್? ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಚುನಾವಣೆ ಸಂದರ್ಭದಲ್ಲ, ನಾನು ಈಗಾಗಲೇ ನನ್ನ ಭಾಷಣದಲ್ಲಿ ಹೇಳಿದ ಹಾಗೆ ನಾನು ಹಿಂದೆ 2-3 ಸಲ ಇಲ್ಲಿ ಬಂದೋಗಿದ್ದೀನಿ. ನಾನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಂತ್ರಿ ಇದ್ದಾಗ ಇಲ್ಲಿಯ ಸಾಧನೆಗಳನ್ನು, ಗ್ರಾಮೀಣಾಭಿವೃದ್ಧಿ ಭಾಗದಲ್ಲಿ ಇರುವಂಥ ಸಾಧನೆ ನೋಡಲಿಕ್ಕೆ ಬಂದಿದ್ದೆ. ಆಮೇಲೆ ಇಲ್ಲೇನು ಅಹಮದಾಬಾದಲ್ಲಿ BRTC ಪ್ರಾಜೆಕ್ಟ್ ಇದೆ, ಅದನ್ನು ನೋಡಲಿಕ್ಕೆ ಬಂದಿದ್ದೆ. ಅದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ ಬಿಟ್ವೀನ್ ಹುಬ್ಬಳ್ಳಿ ಧಾರವಾಡ ಮಾಡ್ತಾಯಿದ್ದೇವೆ. ಆ ದೃಷ್ಟಿಯಿಂದ ನಾನು ನೋಡಿದೆ ಸ್ಟಡಿ ಮಾಡಲಿಕ್ಕೆ. ಹೀಗಾಗಿ ಎಲ್ಲೋ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಮಾದರಿಯ ರಾಜ್ಯ ಏನು ನಾವು ನೋಡಬೇಕು, ಅದು ಇಲ್ಲಿ ಗುಜರಾತಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಗುಜರಾತದ ಆಡಳಿತವನ್ನು ಮೆಚ್ಕೊಂಡ್ರಿ, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾನು ಈಶ್ವರಪ್ಪನವ್ರನ್ನ ಕೇಳೋದಕ್ಕೆ ಬಯಸ್ತೇನೆ. ಸರ್, ಒಂದು ಕರ್ನಾಟಕ ರಾಜ್ಯದ BJP ಅಧ್ಯಕ್ಷರು ತಾವು, ಇಲ್ಲಿಯ BJPಯಲ್ಲಿ ಶಿಸ್ತನ್ನು ಏನು ಕಾಣ್ತಾ ಇದ್ದೀರಿ? ಆ ಶಿಸ್ತು ಏನಾದ್ರು ಮಾದರಿ ಆಗಬಹುದಾ ಕರ್ನಾಟಕ BJPನಲ್ಲಿ? ನರೇಂದ್ರ ಮೋದಿಯಂಥ ನಾಯಕರನ್ನು ಪಡೆದಂಥ ಗುಜರಾತು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೇ ಎಲ್ಲ ವಿಚಾರದಲ್ಲೂ ಕೂಡ ಮಾದರಿ ಅಂತ ನಾನು ಭಾವಿಸ್ತೇನೆ. ಒಂದು ಅಭಿವೃದ್ಧಿ, ಎರಡನೇದು ಶಿಸ್ತು, ಮೂರನೇದು ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನ, ನಾಲ್ಕನೇದು ಎಲ್ಲ ಭಾಷಿಕರ ಜೊತೆಗೆ ಸೌಹಾರ್ದ ವಾತಾವರಣ. ಇದನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಇದನ್ನು ತರಬೇಕು ಅನ್ನೋಂಥ ಒಂದು ಸ್ಫೂರ್ತಿ, ಪ್ರೇರಣೆ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ.
11 ವರ್ಷಗಳ ಆಡಳಿತ ನಡೆಸಿದ್ರು ಒಂದೇ ಒಂದು ಅಪಸ್ವರ ಇಲ್ಲ, ಭಿನ್ನಮತ ಇಲ್ಲ, ಒಂದು ಪ್ರಶ್ನಾತೀತ ನಾಯಕರಾಗಿ ಅವ್ರು ಮುಂದುವರ್ಕೊಂಡು ಹೋಗ್ತಾರೆ. ಬಹುಶಃ ಇಲ್ಲಿರೋ ಕನ್ನಡಿಗರಿಗೂ ಎಲ್ಲೋ ಒಂದು ಕಡೆ ನಾನು 2-3 ದಿವಸಗಳಿಂದ ಕನ್ನಡಿಗರನ್ನ ಮಾತಾಡಿಸ್ತಾ ಇದ್ದೀನಿ. ರಾಜ್ಯ BJPಯ ಬೆಳವಣಿಗೆಗಳ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ನರೇಂದ್ರ ಮೋದಿ ಅವ್ರ ಥರ ಸ್ಟ್ರಿಕ್ಟ್ ಇಲ್ಲ ನಮ್ಮ ನಾಯಕರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರನ್ನ ಉಚ್ಚಾಟನೆ ಮಾಡಬೇಕು, ಗಟ್ಟಿಯಾದ ಆಡಳಿತ ನಡೆಸ್ಕೊಂಡು ಹೋಗಬೇಕು, ಯಾಕೆ ಹಂಗೆ ಮಾಡ್ತಿಲ್ಲ ಅನ್ನುವಂಥ ಬೇಜಾರನ್ನು ಗುಜರಾತಿ ಕನ್ನಡಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಗುಜರಾತಿ ಕನ್ನಡಿಗರು ಏನು ಬೇಸರ ವ್ಯಕ್ತಪಡಿಸಿದ್ರು ಅದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ, ಪಕ್ಷಕ್ಕೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ. ಅವರ ಅಪೇಕ್ಷೆಗೆ ತಕ್ಕಂತೆ ಏನಿತ್ತು, ಯಾರು ಅಶಿಸ್ತನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನೀವೇನು ಹೇಳಿದ್ರಿ, ಅದು ನೀವು ತೊಗೊಂಬಂದು ಇಲ್ಲಿ ನಿಂತಿದ್ದೇವೆ. ಸರ್, ಗುಜರಾತಿ ಕನ್ನಡಿಗರು ಏನು ಹೇಳಬೇಕು? ಗುಜರಾತಿ ಕನ್ನಡಿಗರು ಗುಜರಾತ್ನಲ್ಲಿ ಭಾಳ ಸಂತೋಷದಿಂದ ಇದ್ದಾರೆ, ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ ಮತ್ತು ಸೌಹಾರ್ದ ರೀತಿಯ ಬಾಳ್ವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮದು ಇದು ನಾಡು ಅನ್ನುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬರುವಂಥ ದಿವಸಗಳಲ್ಲಿ ನಮ್ಮ ಎಲ್ಲ ಕನ್ನಡಿಗರು, ಇಡೀ ಗುಜರಾತಿನ ಜನ ನರೇಂದ್ರ ಮೋದಿಯವ್ರನ್ನ ಕೇವಲ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಅಲ್ಲ, ಅವ್ರನ್ನ ಮುಂದಿನ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ಬೆಂಬಲ ಕೊಡಬೇಕು ಅನ್ನೋದು ವಿನಂತಿ ಮಾಡ್ತೇನೆ. ಒಟ್ಟಿನಲ್ಲಿ ಒಂದು ಸಾಂಪ್ರದಾಯಿಕ ಪ್ರಚಾರ ಕಾರ್ಯಕ್ರಮ ಮುಗಿಸಿ ಹೋಯಿತು ಕರ್ನಾಟಕ ಬಿಜೆಪಿ. ಇದರಿಂದ ಮೋದಿಯವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಸಾಂಪ್ರದಾಯಿಕ ಪ್ರಚಾರ ಕಾರ್ಯಕ್ರಮ ಮುಗಿಸಿ ಹೋಯಿತು ಕರ್ನಾಟಕ ಬಿಜೆಪಿ. ಇದರಿಂದ ಮೋದಿಯವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೋ ಗೊತ್ತಿಲ್ಲ. ಸಂಸದ ಪ್ರಹ್ಲಾದ್ ಜೋಶಿ ಸೇರಿದಂತೆ ವೇದಿಕೆಯ ಮೇಲೆ ಮಾತನಾಡಿದ ಪ್ರತಿಯೊಬ್ಬರಿಗೂ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವ ಅವಸರ ಆಯಿತು. ಗುಜರಾತ್ನ ಮತದಾರ ಒತ್ತೊಟ್ಟಿಗಿರಲಿ, ಸ್ವತಃ ನರೇಂದ್ರ ಮೋದಿಯವರೇ ಅದರ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಂತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.